ಈ ಜೋಗ್ ಜಲಪಾತ ಮಧ್ಯದಲ್ಲಿ ಒಂದು ದೇವದಾಸ್ ಕೂಡ ಗಾಡಿನ ಅಲ್ಲೇ ರೋಡಿಗೆ ಹಾಕ್ಬಿಟ್ಟು ಕುತ್ಕೊಂಡ್ಬಿಟ್ಟವ್ರೆ. ಸ್ನೇಹಿತರೆ, ನಾನು ಇವಾಗ ಮಾನ್ಯತಾ ಟೆಕ್ ಪಾರ್ಕ್ ಎದುರುಗಡೆ ಇರುವಂಥ ಒಂದು ಫ್ಲೈಓವರ್ ಮೇಲ್ಗಡೆ ಇದ್ದೀನಿ. ಇಷ್ಟೋ ತನಕ ಸಕ್ಕದಾಗೆ ಬಂದೆ, ಏನೂ ಟ್ರಾಫಿಕ್ ಇದ್ದಿಲ್ಲ. ಬಟ್ ಈ ಫ್ಲೈಓವರ್ ಮೇಲೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಏನಕ್ಕೆ ಅಂತ ಗೊತ್ತಾ? ರೀಸನ್ ಏನಂತಂದರೆ, ಈ ಫ್ಲೈಓವರ್ ಇನ್ನೊಂದು ಚೂರು ಹಿಂಗೆ ಮುಂದಕ್ಕೆ ಹೋದ್ಮೇಲೆ ಒಂದು ಸ್ವಲ್ಪ ಹಿಂಗೆ ಕೆಳಗಡೆ ಇಳಿಯುತ್ತೆ, ಅಂದರೆ ಡೌನ್ ಸ್ಲೋಪ್ ಆಗುತ್ತೆ, ಮತ್ತೆ ಹಿಂಗೆ ಮೇಲ್ಗಡೆ ಹೋಗುತ್ತೆ. ಸೊ ಆ ಒಂದು ಜಾಗದಲ್ಲಿ ಸಿಕ್ಕಾಪಟ್ಟೆ ನೀರು ನಿಂತಿರುತ್ತೆ ಅಂತ ನಾನು ಒಂದು ಸತಿ ನ್ಯೂಸಲ್ಲಿ ನೋಡಿದ ನೆನಪು. ಅದು ಇದುವರೆಗೂ ಸರಿ ಮಾಡಿದಾರೋ ಇಲ್ಲ ಅಂತ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಸಮಯ ನೋಡ್ಕೊಳ್ಳಿ, 8:04. ಎಷ್ಟೊತ್ತಾಗತ್ತೆ ನೋಡೋಣ ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟೊತ್ತಿಗೆ. ನೋಡಿ ಯಾವ ಥರ ನೀರು ತುಂಬಿಕೊಂಡಿದೆ ಇಲ್ಲಿ ನೋಡಿ, ನೋಡಿದ್ರಾ? ಇದೇ ರೀಸನಿಗೆ ಇಲ್ಲೆಲ್ಲ ಟ್ರಾಫಿಕ್. ಅಲ್ಲೋಡಿ, ಲಿಟ್ರಲಿ ಅಲ್ಲೋಡಿ, ಇದೇ ರೀಸನಿಗೆ ನಾನು ರೈಟ್ ಸೈಡಲ್ಲಿ ಇದ್ದಿದ್ದು. ಬಟ್ ಅಲ್ಲಿ ನೋಡಿ ಒಂದು ಗಾಡಿನೂ ಬರ್ತಾ ಇಲ್ಲ. ಅಲ್ಲಿ ದೊಡ್ಡ ದೊಡ್ಡ ಗಾಡಿ ಇದ್ರೆ ಮಾತ್ರ ಬರುತ್ತೆ. ಬಟ್ ನೋಡಿ ಆಟೋ ಆಲ್ಮೋಸ್ಟ್ ಅಲ್ಲಿ ಮುಳುಗಿದೆ. ಗಾಡಿ ಎಷ್ಟು ಮುಳುಗೋಗಿದೆ ನೋಡಿ. ಈಗ ಅದರ ಬೈಕ್ ಹೋದ್ರೆ ಗೊತ್ತಾಗತ್ತೆ ಅಲ್ಲಿ. ಅಲ್ಲಿ ನೋಡಿ ಈ ಥರ ಆದರೆ ಹೆಂಗ್ರಿ? ಇಲ್ಲಿ ನೋಡಿ ಗಾಡಿ ಆಲ್ಮೋಸ್ಟ್ ಅಲ್ಲೂ ಎಂಡ್ ಓವರ್ ಅಂತೂ ಮಜಾ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವೇ ಇಲ್ಲಿ ಸ್ನೈಪರಲ್ಲಿ ತಗ್ಲಾಕೊಂಡಿರೋದು. ನೋಡಿ ಇಲ್ಲಿ ನೋಡಿ, ನೋಡಿದ್ರಾ? ಫುಲ್ ವಾಟರ್ ಸ್ಪೋರ್ಟ್ಸ್ ಇನ್ ಬೆಂಗಳೂರು. ಸ್ನೇಹಿತರೆ, ಇದು ಬಂದು ಹೊಸದಾಗಿ ಫಾಲ್ಸ್ ನಮ್ಮ ಬೆಂಗಳೂರಲ್ಲಿ. ಸೊ ಹೆಬ್ಬಾಳ್ ಮುಖಾಂತರ ನೀವು ಬಂದರೆ ಇಲ್ಲಿ ಫಾಲ್ಸ್ ಕೂಡ ನೋಡ್ಬೋದು. ವಾಟರ್ ಕ್ರಾಸಿಂಗ್ ಒಂದೇ ಅಲ್ಲ, ಭಾಳ ಜೋರಾಗಿದೆ ವಾಟರ್ ಫಾಲ್ಸು. ಒಳ್ಳೆ ಸೆಲ್ಫಿ ಫೋಟೋಸ್ ಎಲ್ಲ ತಕ್ಕೊಬೋದು. ನೋಡಿ, ನೋಡ್ತಾ ಇದ್ದೀರಾ? ಎಲ್ಲರೂ ಹೋಗಿ ಸೆಲ್ಫಿ ತಕ್ಕೊಂತಾರಲ್ಲ, ಹಾಗೆ ನಾನು ನನ್ನ ಕಾರ್ನೇ ತೊಗೊಂಡೋಗ್ತಾ ಇದ್ದೀನಿ. ನೋಡಿ, ನೋಡಿದ್ರಾ? ಅಷ್ಟೇ. ಈ ಜೋಗ್ ಜಲಪಾತದಲ್ಲಿ ಒಂದು ದೇವದಾಸ್ ಕೂಡ ಗಾಡಿನ ಅಲ್ಲೇ ರೋಡಿಗೆ ಹಾಕ್ಬಿಟ್ಟು ಕುತ್ಕೊಂಡ್ಬಿಟ್ಟವ್ರೆ ಆರಾಮಾಗಿ. ನೋಡಿ, ಇಷ್ಟೇ ಬೆಂಗಳೂರು ಜೀವನ.